ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಬ್ರಾಹ್ಮಣರ ದಿನ್ನೆ ಗ್ರಾಮದಲ್ಲಿ ಹಳ್ಳಿ ಹಬ್ಬದಂತೆ ಕಂಡು ಬಂದ ಕಲಿಕಾ ಹಬ್ಬ. ಸಂಭ್ರಮದಲ್ಲಿ ಮಿಂದೆದ್ದ ಶಾಲಾ ಮಕ್ಕಳು. ಬ್ರಾಹ್ಮಣರ ದಿನ್ನೆ ಇದು ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂದು ಪುಟ್ಟ ಗ್ರಾಮ. ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಉತ್ತಮ ಪರಿಸರಕ್ಕೆ ಮತ್ತು ಕಲಿಕೆಗೆ ಮಾದರಿ. ಈ ಶಾಲೆಯ ಆವರಣದಲ್ಲಿ ತಾಲೂಕಿನ ದೊಡ್ಡಗಂಜೂರು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಆಯೋಜಿಸಲಾಗಿತ್ತು. ಇದು ಬರೀ ಸರ್ಕಾರಿ ಕಾರ್ಯಕ್ರಮ ಅಥವಾ ಶಾಲಾ ಕಾರ್ಯಕ್ರಮದಂತೆ ಕಾಣಬರಲಿಲ್ಲ. ಏಕೆಂದರೆ ಇಡೀ ಗ್ರಾಮವೇ ಕಾರ್ಯಕ್ರಮಕ್ಕೆ ಸಿದ್ಧಗೊಂಡಿತ್ತು. ಗ್ರಾಮಸ್ಥರು ತಮ್ಮ ಕೆಲಸ ಕಾರ್ಯಗಳಿಗೆ ಬಿಡುವು ಕೊಟ್ಟು ಶಾಲಾ ಆವರಣಕ್ಕೆ ಬಂದು ಸೇರಿದ್ದರು. ಇದು ಸಹ ಒಂದು ರೀತಿಯ ಹಬ್ಬವೇ ಎಂದು ಭಾವಿಸಿದ ಹಳ್ಳಿ ಮಂದಿ ಗ್ರಾಮದಲ್ಲಿ ನಡೆಯುವ ಇತರೆ ಹಬ್ಬಗಳಿಗೆ ಕೊಡುವಂತಹ ಪ್ರಾಧಾನ್ಯತೆ ಮತ್ತು ಸಹಕಾರವನ್ನು ಇದಕ್ಕೂ ಸಹ ನೀಡಿ ತಮ್ಮ ಸಹೃದಯತೆಯನ್ನು ಮೆರೆದರು. ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ಮಕ್ಕಳು ಸಮವಸ್ತ್ರಧಾರಿಗಳಾಗಿ ಬ್ಯಾಂಡ್ ಸೆಟ್ನೊಂದಿಗೆ ಗ್ರಾಮದಲ್ಲಿ ಪಥಸಂಚಲನ ನಡೆಸಿದರು. ಹೆಂಗೆಳೆಯರು ತಲೆಯ ಮೇಲೆ ಕಲಶ ಹೊತ್ತು ಮೆರವಣಿಗೆಗೆ ಸಾಥ್ ನೀಡಿದರು. ಕಲಿಕಾ ಹಬ್ಬದ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲಿದ್ದ ಗಣ್ಯರು ವಿದ್ಯಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ದೊಡ್ಡಗಂಜೂರು ಕ್ಲಸ್ಟರ್ ಸಿಆರ್ಪಿ ಆದ ಎಂಎ ಪ್ರಕಾಶ್, ತಳಗವಾರ ಕ್ಲಸ್ಟರ್ ಸಿಆರ್ಪಿ ಆದ ರವಿ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಜೆವಿ ಜಗನ್ನಾಥ್ ರವರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮುನುಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಶಂಷಾ ತಾಜ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜ್ಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಜಿ ಚಂದ್ರಪ್ಪ ಮತ್ತು ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಶಿಕ್ಷಕರು, ಪೋಷಕರು ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಶಿವಶಂಕರ್ ಸ್ವಾಗತಿಸಿ, ಕೊಡದವಾಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ಚೌಡರೆಡ್ಡಿರವರು ನಿರೂಪಿಸಿ ವಂದಿಸಿದರು. ಕ್ಲಸ್ಟರ್ ವ್ಯಾಪ್ತಿಗೆ ಒಳಪಟ್ಟ 8 ಶಾಲೆಗಳ ಮಕ್ಕಳು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ವಿಜೇತ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಪುರಸ್ಕರಿಸಲಾಯಿತು. ವಿರಳು ಪರಮಾತ್ಮನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೇನು. ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೇನು. ಕಲಿಕೋತ್ಸವ ಅಂತಂದ್ರೆ ಮಕ್ಕಳ ಹಬ್ಬ ಅಂತಾನೆ ಹೇಳ್ಬೋದು. ಇದು ಮಕ್ಕಳಿಗಾಗಿ ಮಕ್ಕಳ ಸಡಗರವನ್ನು ನಾವೆಲ್ಲರೂ ಅನುಭವಿಸುವಂತಹ ದಿನ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಿರುವುದು ನನಗೆ ತುಂಬಾ ಸಂತೋಷದಾಯಕವಾದಂಥ ಕೆಲಸ. ಅದರಲ್ಲಿ ಈಗ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः ಸರ್ಕಾರಿ ಆದೇಶದಂತೆ 1ರಿಂದ 5ನೇ ತರಗತಿಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಕಲಿಕಾ ಹಬ್ಬವನ್ನ ಏರ್ಪಡಿಸಿದ್ದು, ಈ ಕಲಿಕಾ ಹಬ್ಬದಲ್ಲಿ ಸುಮಾರು ನಾವು 8 ವಿಷಯಗಳನ್ನ ತೆಗೆದುಕೊಂಡಿದ್ದೇವೆ. ಗಟ್ಟಿಯಾಗಿ ಓದ್ತಕ್ಕಂಥದ್ದು, ಮತ್ತೆ ಕಥೆ ಓದೋದು, ಸಂತೋಷದಾಯಕ ಗಣಿತ, ಈ ರೀತಿಯಾಗಿ 8 ಒಂದು ಕಾರ್ಯಕ್ರಮನ ಇಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂಡ ಒಂದೊಂದು ಶಾಲೆಯಿಂದ 8 ಜನ ಮಕ್ಕಳು ಈ ಒಂದು ಸ್ಪರ್ಧೆಗಳನ್ನು ಭಾಗವಹಿಸಲು ಬಂದಿದ್ದಿಲ್ಲ. ನಾನು ಈ ಒಂದು ಇಲಾಖೆಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಮಗುವಿನ ಒಂದು ಶೈಕ್ಷಣಿಕ ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ. ಯಾಕಂದ್ರೆ ಮಗು ಯಾವಾಗಲೂ ನಾವು 4 ಗೋಡೆಯ ಮಧ್ಯೆ ಕೂತ್ಕೊಂಡು ಪಾಠದಲ್ಲಿರ್ತಕ್ಕಂಥ ವಿಷಯವನ್ನ ಓದ್ತಾ ಇರ್ತೀವಿ. ಈ ಒಂದು ಸ್ಪರ್ಧೆ ಪ್ರತಿಭಾಕರಣೆ ಸ್ಪರ್ಧೆ ಆಗಬಹುದು, ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ಆಗ್ಬೋದು, ಇದೊಂದು ಓದಿನ ಮುಂದಿನ ಬೆಳವಣಿಗೆ ನಿಮಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಸ್ಪರ್ಧಿಸಿ ಉತ್ತಮ ಬಹುಮಾನವನ್ನು ಪಡೆಯಬೇಕಾಗುತ್ತೆ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಸ್ಪರ್ಧೆ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಬಹುಮಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಇಲಾಖೆ ನಿಗದಿಪಡಿಸಿದೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತೆ ತೃತೀಯ ಬಹುಮಾನ ಅಂತೇಳಿ ಇಲಾಖೆ ಈಗಾಗಲೇ ನಮಗೆ ಆಯ್ಕೆ ಮಾಡಿಕೊಟ್ಟಿದೆ. ಹಾಗಾಗಿ ತಾವು ಯಾರಿಗೆ ಬಹುಮಾನ ಬಂದಿಲ್ಲ ಅವರು ಯಾವುದೇ ಕಾರಣಕ್ಕೂ ತಾವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬಾರ್ದು. ತಮಗಿನ್ನೂ ಮುಂದಿನ ಅವಕಾಶ ಇರ್ತವೆ. ಹಾಗಾಗಿ ನಾವು ಭಾಗವಹಿಸ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಸಮಾಧಾನಕರ ಬಹುಮಾನ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಕೊಡ್ತೀವಿ. ಯಾವ ಶಿಕ್ಷಕರು ನಿಮ್ಗೆ ಕಲಿಸಿದಾರೋ ತಾವೆಲ್ಲರೂ ಕೂಡ ನಮ್ಮ ತೀರ್ಪುಗಾರರ ಮುಂದೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ಸ್ಪರ್ಧಿಸಿ ಉತ್ತಮ ಬಹುಮಾನವನ್ನು ಪಡೆಯಬೇಕು ತಮ್ಮಲ್ಲಿ ಮನವಿ ಮಾಡ್ತಾ, ಮತ್ತು ತೀರ್ಪುಗಾರರು ಅಷ್ಟೇ ಯಾರಲ್ಲಿ ಉತ್ತಮ ಪ್ರತಿಭೆ ಇದೆ ಆ ಒಂದು ಪ್ರತಿಭೆಯನ್ನು ಗುರುತಿಸಿ ಅಂತ ಮಕ್ಕಳನ್ನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ತಾವು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ನಾನು ಒತ್ತುಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ನಿನ್ನೆಯಿಂದ ನಾನು ನೋಡ್ತಾ ಇದ್ದೆ, ನಿನ್ನೆ ಕೂಡ ನಾನು ಸಂಜೆ ಬಂದಿದ್ದಲ್ಲಿಗೆ ಇಷ್ಟು ಉತ್ಸಾಹದಿಂದ ಎಲ್ಲೂ ಬಗೆಯಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಈ ಊರಿನ ಎಲ್ಲ ನಾನು ಗ್ರಾಮಸ್ಥರಿಗೆ ಮತ್ತು SDMC ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಇಲಾಖೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಕೂಡ ಸಾಕಷ್ಟು ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಸರ್ಕಾರಕ್ಕೆ ಆಗಮಿಸಿಲ್ಲ. ತಾವು ಕೂಡ ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ತಾವು ಕೈ ಜೋಡಿಸಿದ್ರ ತಮ್ಮೂ ಕೂಡ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹೆಸರಲ್ಲೇ ಎಷ್ಟು ಅರ್ಥಗರ್ಭಿತವಾಗಿದೆ ಕಲಿಕೋತ್ಸವ ಅಂತ. ನಾವು ಏನೋ ಒಂದು ವಿದ್ಯೆಯನ್ನ ಅಥವಾ ಏನೋ ಒಂದು ಕಲಿತಿರ್ಲಿ ಅದನ್ನು ಉತ್ಸವ ರೀತಿಯಾಗಿ ಇಲ್ಲಿ ಆಚರಿಸಿ ಸಂಭ್ರಮಿಸ್ತಾ ಇರೋದು ನಿಜವಾಗಿ ಸಂತೋಷದ ವಿಷಯ. ಇಲಾಖೆ ಈ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ರೂಪಿಸಿದೆ. ಇಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶಿಕ್ಷಕರು ಅಷ್ಟೇ ಬಹಳ ಶ್ರದ್ಧೆ ವಹಿಸಿ ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಈ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬರೀ ಪಠ್ಯ ವಿಷಯವೇ ಅಲ್ಲ, ಪಠ್ಯೇತರ ವಿಷಯಗಳು ಕೂಡ ಹೆಚ್ಚಿನ ಗಮನವನ್ನ ನೀಡಿ ಈ ಒಂದು ಕಲಿಕೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಲಿಕೋತ್ಸವದ ವ್ಯವಸ್ಥೆ ಮಾಡಿರ್ತಕ್ಕಂತಹ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಮತ್ತು ಶಿಕ್ಷಕರ ವರ್ಗದವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ, ಮತ್ತೆ ಬೆಳೆಯುವ ಮರ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಈಗಲಿಂದಲೇ ನೀವು ನಿಮ್ಮ ಒಂದು ಕಲೆಯನ್ನ ಒಳ್ಳೆಯ ಕಲೆಗಳನ್ನ ರೂಪಿಸಿಕೊಂಡು ಪಠ್ಯ ವಿಷಯವೂ ಬೇಕು ನಮಗೆ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಪಠ್ಯ ವಿಷಯ ಬೇಕು, ಆದ್ರೆ ಜ್ಞಾನದ ದೃಷ್ಟಿಯಿಂದ ಬಹಳಷ್ಟು ನಾವು ಬೇರೆ ಬೇರೆ ವಿವಿಧ ಪಠ್ಯೇತರ ಚಟುವಟಿಕೆಗಳನ್ನ ಕಲಿಯಬೇಕಾಗಿದೆ.
ಮತ್ತೆ ಈ ಒಂದು ಕಾರ್ಯಕ್ರಮ ಜೂನ್ ನಿಂದ ನಾವೇನು ಕಾರ್ಯಕ್ರಮ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಹಮ್ಮಿಕೊಳ್ತೀವಿ. ನಮ್ಮ ಮುಖ್ಯ ಉದ್ದೇಶ ಎಲ್ಲ ಮಕ್ಕಳು ಮಾತೃಭಾಷೆಯಲ್ಲಿ ಸ್ಪಷ್ಟವಾಗಿ ಓದಬೇಕು, ಶುದ್ಧವಾಗಿ ಬರೆಯಬೇಕು ಮತ್ತು ಸರಳವಾದ ಗಣಿತವನ್ನ ಕಲಿಯಬೇಕು. ಈ 3 ಅಂಶಗಳನ್ನು ಇಟ್ಕೊಂಡು ನಾವು ಬೇಸಿಕ್ ಆಗಿ ಮೂಲಭೂತವಾಗಿ ಕಲಿಕೆಯಲ್ಲಿ ಆ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ತೀವಿ. ಮಕ್ಕಳು ವ್ಯಾಕರಣಬದ್ಧವಾಗಿ ಮತ್ತು ಯಾವುದೇ ಒಂದು ಕಾಗುಣಿತ ದೋಷವಿಲ್ದಿರ ಮತ್ತು ಸ್ಪಷ್ಟವಾದ ಒಂದು ಉಚ್ಚಾರಣೆಯನ್ನು ಮಾಡ್ತಾ ಓದುವುದನ್ನ ಕಲಿಸುವುದೇ ನಮ್ಮ ಮೂಲ ಉದ್ದೇಶ. ಮತ್ತು ಸರಳವಾದ ಮತ್ತು ವ್ಯಾವಹಾರಿಕ ಗಣಿತವನ್ನ ಕಲಿಸುವುದು ಮತ್ತೊಂದು ಉದ್ದೇಶ. ಈ 3 ಉದ್ದೇಶಗಳನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಕಲಿಕಾ ಹಬ್ಬವನ್ನ ಒಂದು ವಿನ್ಯಾಸ ಮಾಡಿದೆ. ಒಂದು ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳು. ಗಟ್ಟಿಯಾಗಿ ಓದುವುದು, ಪೋಷಕರು ಮತ್ತು ಮಕ್ಕಳ ಸಹಸಂಬಂಧ, ಪರಿಸರ ಮತ್ತು ಪೌಷ್ಟಿಕಾಂಶಗಳ ಬಗ್ಗೆ ಒಂದು ಅರಿವು ಮತ್ತು ಗಣಿತದ ಬಗ್ಗೆ ಸಂತಸದಾಯಕವಾಗಿರುವಂತಹ ಗಣಿತ, ಇವುಗಳನ್ನ ನಾವೇನ್ ಕಲಿಸಿದೀವಿ ಮಕ್ಕಳು ನಮ್ಮ ಮುಂದೆ ನಾವು ಕಲ್ತಿದ್ದೀವಿ ಅಂತ ಹಬ್ಬದ ರೀತಿಯಲ್ಲಿ ತೋರಿಸ್ಕೊಡುವುದಕ್ಕೆ ಒಂದು ವೇದಿಕೆಯನ್ನ ಇವತ್ತು ನಾವು ಸೃಷ್ಟಿ ಮಾಡಿದ್ದೀವಿ. ಇದೊಂದು ಮೌಲ್ಯಮಾಪನ ಪ್ರಕ್ರಿಯೆ. ಇವತ್ತು ನಮ್ಮನ್ನ ನಾವು ಮೌಲ್ಯಮಾಪನ ಮಾಡ್ಕೊಳ್ತಾ ಇದ್ದೀವಿ. ನಾವು ಕಲಿಸಿರುವಂತ ಈ 6 ತಿಂಗಳು ಮತ್ತು 8 ತಿಂಗಳಲ್ಲಿ ಮಕ್ಕಳು ಏನ್ ಕಲ್ತಿದ್ದಾರೆ, ನಮ್ಮನ್ನ ಇಂಡೈರೆಕ್ಟ್ ಆಗಿ ನಮ್ಮನ್ನು ನಾವು ಮೌಲ್ಯಮಾಪನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಲಿಕೆ ಎಷ್ಟು ಮಟ್ಟಿಗೆ ಇದೆ, ಮಕ್ಕಳು ಎಷ್ಟು ಮಟ್ಟಿಗೆ ಅದನ್ನು ಜೀರ್ಣಿಸ್ಕೊಂಡಿದ್ದಾರೆ, ಅದು ನಮ್ಮ ಮುಂದೆ ಸಂತಸವಾಗಿ ಮೌಲ್ಯಮಾಪನ ಅನ್ನೋದು ನಡಿಬೇಕಾಗಿರೋದೇ ಹೀಗೆ. ಯಾವಾಗ್ಲೂ ಮಾರ್ಚ್ ನಲ್ಲಿ, ಏಪ್ರಿಲ್ ನಲ್ಲಿ ಪರೀಕ್ಷಾ ಸಮಯದಲ್ಲಿ ಪೇಪರ್ಗಳಲ್ಲಿ ಓದ್ತೀವಿ. ಮೌಲ್ಯಮಾಪನ ಎಕ್ಸಾಮಿನೇಷನ್ ಅಂದ ತಕ್ಷಣ ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಮಕ್ಕಳು. ತುಂಬಾ ತೀವ್ರವಾದ ಒಂದು ಸ್ಟೆಪ್ಸ್ ತಗೊಂಡು ಪ್ರಾಣವನ್ನೇ ಕಳ್ಕೊಳ್ತಾರೆ. ಮೌಲ್ಯಮಾಪನ ಅನ್ನುವುದು ಒಂದು ಆಟದ ರೀತಿಯಲ್ಲಿ, ಸಂತಸದ ರೀತಿಯಲ್ಲಿ ಇರಬೇಕು, ಹಬ್ಬದ ರೀತಿಯಲ್ಲಿ ಇರಬೇಕು. ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ದಿವಸದಲ್ಲಿ ಕೂಡ ನಾವು ಶಿಕ್ಷಕರು ಮೌಲ್ಯಮಾಪನವನ್ನು ಮಾಡ್ತೀವಿ. ಯಾಕೆ ಅಂದ್ರೆ ನಾವು ಮಾಡಿರುವಂತ ಕೆಲಸ ಹಿಮ್ಮಾಯಿತಿ ನಮಗೆ ಬೇಕು, ಫೀಡ್ಬ್ಯಾಕ್ ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಪೀರಿಯಡ್ ನಲ್ಲಿ, ಪ್ರತಿಯೊಂದು ದಿವಸ ಕೂಡ ನಾವು ಮೌಲ್ಯಮಾಪನ ಮಾಡ್ತಾ ಇರ್ತೀವಿ ನಿರಂತರವಾಗಿ. ಸೊ ಇವತ್ತು ಆ ಮೌಲ್ಯಮಾಪನ ಹಬ್ಬದ ರೀತಿಯಲ್ಲಿ, ಕಲಿಕಾ ಹಬ್ಬದ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಆಗಮಿಸಿರುವಂತಹ ಎಲ್ಲ ಶಿಕ್ಷಕಿ ಮಿತ್ರರಿಗೆ ಹಾಗೂ ಮಕ್ಕಳಿಗೆ ಮತ್ತೊಮ್ಮೆ ಈ ಒಂದು ಹಬ್ಬಕ್ಕೆ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ ಆಹ್ವಾನಿಸಿ ಒಂದೆರಡು ಮಾತನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಇದೊಂದು ಕಲಿಕಾಪೂರಕದ ಹಬ್ಬದಲ್ಲಿ ಒಂದು ಚಟುವಟಿಕೆ ಮೆಮೊರಿ ಅಂತೇಳಿ, ಅಂದ್ರೆ ಜ್ಞಾಪಕ ಶಕ್ತಿಯನ್ನ ಎಷ್ಟೆಷ್ಟು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಇದೆ ಅಂತಕ್ಕಂಥ ಮಾಡ್ತಕ್ಕಂಥ ಚಟುವಟಿಕೆಯನ್ನ ಈ ದಿವಸ ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಮೆಮೊರಿನಲ್ಲಿ ಒಂದು 30 ಪದಗಳನ್ನ ಇಟ್ಟಿದ್ದೀವಿ, 30 ವಸ್ತುಗಳನ್ನ ನಾವು ಇಟ್ಟಿರ್ತೇವೆ. ಇದರಲ್ಲಿ ಹೆಚ್ಚು ಎಲ್ಲ ಶಾಲೆಯ ಮಕ್ಕಳು ಕೂಡ ನೋಡ್ತೀರಾ ನೀವು. ಎಲ್ಲವನ್ನು ನೋಡಿ 30ಲ್ಲಿ ಯಾರು ಹೆಚ್ಚು ಪದಗಳನ್ನ 30 ಪದಗಳನ್ನ ಬರೀತಾರೆ, ಅವ್ರ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿದೆ ಅಂತಕ್ಕಂತ ಹೇಳಿ ಅವ್ರಿಗೊಂದು ಬಹುಮಾನ ಕೊಡಲಾಗುತ್ತೆ. ಇದೇ ಒಂದು ಮೆಮೊರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ಟ್ಯಾಂಡ್, ಆಪಲ್, ದ್ರಾಕ್ಷಿ, ಕ್ಯಾರೆಟ್, ಒಣಮೆಣಸಿನಕಾಯಿ, ಚಾಕು, ಬಾಳೆಹಣ್ಣು, ಜೋಳ, ವಿಮಾನ, ಆಂಬುಲೆನ್ಸ್, ಟ್ರಕ್, ಬೋಟ್, ಬಸ್, ಆಟೋ, ಸೈಕಲ್, ಫೈರ್ ಇಂಜಿನ್, ಕಾರ್, ಟ್ರೈನ್. ಪೀಟಾ, ಆಪಲ್, ಗ್ರೇಪ್ಸ್, ಕ್ಯಾರೆಟ್, ಮೆಣಸಿನಕಾಯಿ, ಚಾಕು, ಬನಾನಾ, ಜೋಳ, ತೆನೆ, ಏರೋಪ್ಲೇನ್, ಆಂಬುಲೆನ್ಸ್, ಟ್ರಕ್, ಬೋಟ್, ಬಸ್, ಆಟೋ, ಸೈಕಲ್, ಫೈರ್ ಇಂಜಿನ್, ಕಾರ್, ಟ್ರೈನ್. ಬೆಳಗ್ಗೆ ಆಯ್ತು, ಅವನು ಹೋದನು ಮನೆಗೆ. ಅವನು ಶ್ಯಾಮ್ಲಾಲ್ ಮಾರ್ಕೆಟ್ಗೆ ಹೋಗಿ ಮೀನನ್ನೆಲ್ಲ ಹಿಡಿದು ಬಿಟ್ಟ ಮೇಲೆ ಪಕ್ಕದಲ್ಲಿ ಒಬ್ಬ ತಾತ ಇದ್ದ. ಆ ತಾತ ಇದ್ಕೊಂಡು, ಪ್ರತಿ ದಿವಸ ಇಷ್ಟೊಂದು ಮೀನ ನಿಮಗೆ ಎಲ್ಲಿ ದೊರೆಯುತ್ತವೆ, ನಮಗೂ ಸ್ವಲ್ಪ ಹೇಳಿ, ನಾವು ಹಿಡಿತೀವಿ ಎಂದು ತಾತ ಹೇಳಿದ. ನಾಳೆ ನೀವು ಬೆಳಗ್ಗೆ ಸಮುದ್ರ ಹತ್ರಕ್ಕೆ ಬನ್ನಿ, ನಾವು ನಿಮಗೆ ಮೀನನ್ನು ಹಿಡ್ಕೊಡ್ತೀವಿ ಎಂದು ಅವರು ಶ್ಯಾಮ್ಲಾಲ್ ಹೇಳಿದ. ಎಷ್ಟು ಓದಮ್ಮ? 297. ಅದನ್ನ ಪದಗಳಲ್ಲಿ ಬರೀ, ಕನ್ನಡ ಅಕ್ಷರಗಳಲ್ಲಿ ಬರೀ, ಪದಗಳಲ್ಲಿ ಬರೀ. ಎಷ್ಟಿದೆ ಇದು? 50. 2 ಸೇರಿದ್ರೆ ಎಷ್ಟಾಯ್ತಾ? 250. ಈಗ 270. 250. 10 ಸೇರಿದ್ರೆ ಎಷ್ಟಾಯ್ತು? 270.
70 ಯೋಚನೆ ಮಾಡಿ.